ಹಾಯ್ ಸ್ನೇಹಿತರೆ, ಜೈ ಹಿಂದ್. ಕೇಂದ್ರ ಸರ್ಕಾರದಡಿ ಕೆಲಸ ಹುಡುಕುತ್ತಿರುವಂಥ ಅಭ್ಯರ್ಥಿಗಳಿಗೆ SSC ಇಲಾಖೆಯಿಂದ 39,000ಕ್ಕಿಂತ ಅಧಿಕ ಸರ್ಕಾರಿ ಹುದ್ದೆಗಳನ್ನು ಈಗಾಗಲೇ ಕಾಲ್ಫರ್ಮ್ ಮಾಡಿದ್ದು, ಅರ್ಜಿ ಸಲ್ಲಿಸಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇದೊಂದು ಸದಾವಕಾಶ. ಕೇಂದ್ರ ಸರ್ಕಾರದ ಭದ್ರತಾ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. SSCಯು ಕಾನ್ಸ್ಟೇಬಲ್ ಹಾಗೂ ರೈಫಲ್ಮನ್ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ. ಅರ್ಜಿ ಸಲ್ಲಿಸಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು, ಇನ್ನು ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲವೋ ಕೂಡಲೇ ಅರ್ಜಿ ಸಲ್ಲಿಸಿ. ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಅರ್ಜಿ ಸಲ್ಲಿಸಲು ಬೇಕಾದಂಥ ಅರ್ಹತೆಗಳ ಬಗ್ಗೆ ತಿಳಿಯೋಣ. SSC GD ಕಾನ್ಸ್ಟೇಬಲ್ ಒಟ್ಟು ಹುದ್ದೆಗಳು 39,481 ಹುದ್ದೆಗಳು. ಅಪ್ಲಿಕೇಶನ್ನು ಓಪನ್ ಆಗಿರೋದು 14/9/2024. ಅಪ್ಲಿಕೇಶನ್ ಕ್ಲೋಸ್ ಆಗುವಂಥ ಡೇಟು 15/10/2024 ಹಾಗೂ ಎಕ್ಸಾಮ್ ನಡೆಯುವಂಥ ಡೇಟು ಎಕ್ಸ್ಪೆಕ್ಟೆಡ್ 2025 ಜನವರಿ-ಫೆಬ್ರವರಿಯಲ್ಲಿ ಎಕ್ಸಾಮ್ ನಡೆಯುತ್ತೆ. ಕ್ವಾಲಿಫಿಕೇಷನ್ನು SSLC ಪಾಸ್ ಆಗಿದ್ದರೆ ಸಾಕು. ಅರ್ಜಿ ಸಲ್ಲಿಸಲು ಬೇಕಾದ ವಯೋಮಿತಿ 18ರಿಂದ 23 ವರ್ಷ. 2/1/2002, 1/1/2007 ಮಧ್ಯೆ ಜನಿಸಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಹರಾಗಿರ್ತಾರೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ನು SC ST ಅವರಿಗೆ 5 ವರ್ಷ ಇರುತ್ತೆ, OBC ಅವರಿಗೆ 3 ವರ್ಷ ಇರುತ್ತೆ. ಅರ್ಜಿ ಶುಲ್ಕ ನೋಡೋದಾದರೆ 100 ರೂಪಾಯಿ ಇರುತ್ತೆ. ಮಹಿಳೆಯರಿಗೆ, SC ST, ಎಕ್ಸ್ ಸರ್ವಿಸ್ ಮೆನ್ಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಹಾಗೂ ಪೇ ಸ್ಕೇಲ್ ನೋಡೋದಾದರೆ 21,700 ರೂಗಳಿಂದ 69,100ರವರೆಗೆ ಸ್ಯಾಲ್ರಿಯನ್ನು ನೋಡ್ಬೋದು. NCC ಸರ್ಟಿಫಿಕೇಟ್ ಹೊಂದಿದ್ದಲ್ಲಿ C ಸರ್ಟಿಫಿಕೇಟ್ಗೆ 5%, B ಸರ್ಟಿಫಿಕೇಟ್ಗೆ 3%, A ಸರ್ಟಿಫಿಕೇಟ್ಗೆ 2% ಬೋನಸ್ ಆಗಿ ಸಿಗುತ್ತೆ ಎಕ್ಸಾಮಿಗೆ. ಆಯ್ಕೆಯ ಪ್ರಕ್ರಿಯೆ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಹಾಗೂ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮು 13 ರೀಜನಲ್ ಲ್ಯಾಂಗ್ವೇಜಲ್ಲಿ ನಡೆಯುತ್ತೆ. ಕನ್ನಡದಲ್ಲೂ ಎಕ್ಸಾಮ್ ನಡೆಯೋದ್ರಿಂದ ಕನ್ನಡಿಗರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಫಿಸಿಕಲ್ ಎಲಿಜಿಬಿಲಿಟಿ ಬಗ್ಗೆ ಹೇಳೋದಾದರೆ, ಮೇಲ್ 5 ಕಿಲೋಮೀಟರ್ ರೇಸ್ ಇರುತ್ತೆ, 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಹಾಗೆ ಹೈಟ್ ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಗೆ 170 ಸೆಂಟಿಮೀಟರ್ ಇರಬೇಕು. ಮತ್ತು ಚೆಸ್ಟ್ ಎಕ್ಸ್ಪೆಂಡ್ ಮೆನ್ಗೆ 80 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದರೆ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ ನೋಡೋದಾದರೆ ಅವರಿಗೆ ರೇಸು 1.6 ಕಿಲೋಮೀಟರ್ ಓಟ ಇರುತ್ತೆ. ಅದು 8.5 ನಿಮಿಷದಲ್ಲಿ ಅವರು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹೈಟ್ ಬಂದು ಫೀಮೇಲ್ಗೆ 157 ಸೆಂಟಿಮೀಟರ್. SSC GDಯ ಸಿಲೆಬಸ್ ನೋಡೋದಾದರೆ ಇದರಲ್ಲಿ 4 ಭಾಗಗಳನ್ನು ನೋಡ್ಬೋದು. ಮೊದಲನೇದಾಗಿ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗು 20 ಕ್ವಶನ್ ಇರುತ್ತೆ, 40 ಮಾರ್ಕ್ಸಿಗೆ. ಹಾಗೆ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ಸು 20 ಕ್ವಶನ್ಸು, 40 ಮಾರ್ಕ್ಸಿಗೆ. ಮೂರನೇ ಭಾಗ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್, ಇದು 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸಿಗೆ. ಹಾಗೂ 4ನೇ ಭಾಗ ನೋಡೋದಾದರೆ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಇದು ಆಪ್ಷನಲ್ ಆಗಿರುತ್ತೆ. ಇಂಗ್ಲೀಷ್ ತಗೊಂಡವ್ರಿಗೆ ಇಂಗ್ಲೀಷು, ಹಿಂದಿ ತಗೊಂಡವ್ರಿಗೆ ಹಿಂದಿ. ಇದು ಕ್ವಶನ್ಸ್ 20 ಇರುತ್ತೆ, 40 ಮಾರ್ಕ್ಸಿಗೆ. ಇದು ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್. ಎಕ್ಸಾಮ್ ಡ್ಯೂರೇಷನ್ ಬಂದು 60 ಮಿನಿಟ್ಸ್ ಇರುತ್ತೆ. ಹಾಗೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ತಪ್ಪಿಗೆ 0.25 ನೆಗೆಟಿವ್ ಮಾರ್ಕ್ ಇರುತ್ತೆ. ಸ್ಪರ್ಧಾರ್ಥಿಗಳೇ, SSC GD ಪರೀಕ್ಷೆಗೆ 4 ತಿಂಗಳು ಇನ್ನು ಬಾಕಿ ಇದೆ. ಎಲ್ಲರೂ ಕೂಡ ಉತ್ತಮವಾಗಿ ಪ್ರಿಪ್ರೇಷನ್ನ ನಡೆಸಿ ಈ ಎಕ್ಸಾಮನ್ನು ಉತ್ತಮವಾಗಿ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.